ಪ್ರತಿಭಾವಂತ ವಿದ್ಯಾರ್ಥಿಗಳು ಬಹುತೇಕ ಈ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ತಾರೆ. ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಈ 3 ಅಂಶಗಳು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತದೆ. ಆದರೆ ನಮ್ಮ CBSE ಪಠ್ಯಕ್ರಮದ ಮತ್ತು ಮೌಲ್ಯಮಾಪನ ಏನು ಮಾನದಂಡಗಳ ಪ್ರಕಾರ ನಮಗೆ ಇಲ್ಲಿ ಕೂಡ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಮೊದಲಿಗೆ ನಾವು ನೋಡ್ತಾ ಹೋದಾಗ ನಮಗೆ ಪ್ರಬಂಧ ಅಂತಕ್ಕಂಥದ್ದು ಪ್ರಬಂಧ ಅಂತಂದ್ರೆ ಏನು, ಹೇಗೆ ಬರಿಬೇಕು ಅಂತಂದ್ರೆ, ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನಮಗೆ ತಿಳಿದಿರುವ ವಿಚಾರಗಳನ್ನ, ಅನುಭವಗಳನ್ನ ಅಥವಾ ಮಾಹಿತಿಯನ್ನ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಸಂಗ್ರಹಿಸಿ ಬರೆಯುವುದನ್ನ ನಾವು ಪ್ರಬಂಧ ಅಂತ ಕರಿತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್, ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಬಗ್ಗೆ ನಮಗೇನೆಲ್ಲ ವಿಚಾರಗಳು ತಿಳ್ಕೊಂಡಿದೀವಿ, ನಮ್ಮ ಅನುಭವಗಳು ಏನಿದಾವೆ ಅಥವಾ ನಮ್ಮಲ್ಲಿ ಯಾವ ಮಾಹಿತಿ ಇದೆ ಅದನ್ನ ನಾವು ಒಂದು ಸಿಸ್ಟಮೆಟಿಕ್ ಆದ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡೋದು, ಬರವಣಿಗೆಯಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ನ ಪ್ರಬಂಧ ಅಂತ ಕರಿತೀವಿ. ಈಗ ಪ್ರಬಂಧ ಅಂತಂದ್ರೆ ಅಂತಂದ್ರೆ ಚೆನ್ನಾಗಿ ಅಂತ ಅರ್ಥ, ಬಂಧ ಅಂದ್ರೆ ಕಟ್ಟುವುದು ಅಂತ ಅರ್ಥ. ಅಂದ್ರೆ ವಿಷಯವನ್ನ ಚೆನ್ನಾಗಿ ಜೋಡಿಸುವುದು, ವಿಚಾರಗಳನ್ನ ಅರ್ಥಪೂರ್ಣವಾಗಿ ಜೋಡಿಸುವುದನ್ನ ನಾವು ಪ್ರಬಂಧ ಅಂತ ಕರಿತೀವಿ. ಇದು ಪ್ರಬಂಧ ಅಂದ್ರೆ ಏನು ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಬಂಧದ ಮುಖ್ಯ ಲಕ್ಷಣಗಳು ಏನಾಗಿರ್ತವೆ, ಅಲ್ಲಿ ಯಾವೆಲ್ಲ ಆಸ್ಪೆಕ್ಟ್ಸ್ ಇರ್ತದೆ, ಯಾವೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು ಅಂತಂದ್ರೆ, ಪ್ರಬಂಧದಲ್ಲಿ ವೈಚಾರಿಕತೆ ಬಹಳ ಮುಖ್ಯ ಆಗಿರ್ತದೆ. ಅಂದ್ರೆ ನೀವು ಪ್ರೆಸೆಂಟ್ ಮಾಡ್ತಾ ಇರ್ತೀರಿ, ಪ್ರಬಂಧವನ್ನ ಬರಿತಾ ಇರ್ತೀರಿ, ನಿಮ್ಮ ಪ್ರಬಂಧದೊಳಗೆ ನಿಮ್ಮ ವೈಚಾರಿಕತೆ ಅಂದ್ರೆ ವಿಚಾರತೆ ಇರ್ತದಲ್ಲಿ. ಅದು ಒಂದು ಕಥೆ ಅಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ಗಂಭೀರವಾದ ವಿಚಾರಗಳನ್ನ ನಾವು ವೈಚಾರಿಕ ಅಂಶ ಅಂತ ಕರಿತೀವಿ. ಅದು ಪ್ರಬಂಧದಲ್ಲಿ ಬರ್ಬೇಕು. ಎರಡನೇ ಅಂಶ ಏನು ಅಂತಂದ್ರೆ, ಪ್ರಬಂಧ ಬರೆಯುವಾಗ ಸ್ಪಷ್ಟತೆ ಇರಬೇಕು, ತುಂಬಾ ಕ್ಲಾರಿಟಿ ಇರಬೇಕು, ನಮಗೆ ವಿಷಯದ ಬಗ್ಗೆ ಕ್ಲಾರಿಟಿ ಇರಬೇಕು. ಬರೆಯುವ ವಿಚಾರಗಳು ಓದುಗರಿಗೆ ಕೂಡ ಸುಲಭವಾಗಿ ಅರ್ಥವಾಗುವಂತೆ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದು ಎರಡನೇ ಅಂಶ. ಮೂರನೇ ಅಂಶ ಏನು, ಕ್ರಮಬದ್ಧತೆ ಇರಬೇಕು. ಅಲ್ಲೊಂದು ಅಂಶಗಳನ್ನು ತಗೊಂಡು ಕಲಸೋ ಮೇಲೋಗರ ಅಂತೀವಲ್ಲ, ಹಂಗೆ ಚಿತ್ರಣ ರೀತಿಯಲ್ಲಿ ಮಾಡಿದ್ರೆ ಅದು ಪ್ರಬಂಧ ಅನ್ಸೋದಿಲ್ಲ. ಅಲ್ಲಿ ಸರಿಯಾದ ವಿಚಾರಗಳ ಪ್ರೆಸೆಂಟೇಶನ್ ನಿಮಗೆ ಬರೋದಿಲ್ಲ. ಹಾಗಾಗಿ ವಿಚಾರಗಳು ಒಂದಕ್ಕೊಂದು ಪೂರಕವಾಗಿರ್ಬೇಕು. ಯಾವ ವಿಚಾರ ಮಾತಾಡ್ತೀವಿ ಅದಕ್ಕೆ ಸಪೋರ್ಟಿಂಗ್ ಆಗಿರ್ತಕ್ಕಂಥ ಕೆಲವು ಅಂಶಗಳನ್ನ ನೀವು ಸೇರಿಸಬೇಕು. ಅವು ಲಿಂಕ್ಡ್ ಆಗಿ ಸರ್ ಕೇಳಿಸ್ತಾ ಇಲ್ಲ ನಾಗರಾಜ್ ಸರ್? ಸರ್ ಮ್ಯೂಟ್ ಆಗಿದೆ ನಿಮ್ದು. ನಾಗರಾಜ್ ಸರ್ ಕೇಳಿಸ್ತಾ ಇಲ್ಲ? ಯಾಕೆ ಡಿಸ್ಕನೆಕ್ಟ್ ಆಯ್ತಲ್ಲ? ನೆಟ್ಟು ಸರಿ ಇರ್ಬೇಕ್ರಿ. ಸರಿ ಸರಿ ಸರಿ, ಬೇಗ ಜಾಯ್ನ್ ಆಗ. ಒಂದು ನಿಮಿಷ ವಿದ್ಯಾರ್ಥಿಗಳು ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ.
ಆಗ ಕೇಳಿಸುತ್ತಾ? ಹಲೋ, ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಪ್ರಬಂಧ ಬರೆಯುವ ವಿಧಾನಗಳನ್ನ ನಾವು ನೋಡೋದು ಅಂದ್ರೆ ಪ್ರಬಂಧವನ್ನು ಯಾವ ವಿಧಾನದಲ್ಲಿ ನಾವು ಬರೀಬೇಕು ಅಂದ್ರೆ ಯಾವ ಹಂತಗಳಿದಾವೆ ಅಂತ ನೋಡಿದಾಗ ಪ್ರಬಂಧದಲ್ಲಿ ಒಟ್ಟು ನಾವು 3 ಹಂತಗಳನ್ನ ನಾವು ನೋಡ್ತೀವಿ. ಒಂದು ಒಳ್ಳೆ ಉತ್ತಮ ಪ್ರಬಂಧ ಅಂದ್ರೆ ಈ 3 ಅಂಶಗಳನ್ನ, ಈ ಭಾಗಗಳನ್ನ ಒಳಗೊಂಡಿರ್ಲೇಬೇಕಾಗ್ತದೆ. ಏನಿದೆ ಅಂತಂದ್ರೆ ಮೊದಲನೆಯದು ಪೀಠಿಕೆ. ನೋಡಿ, ಈ 3 ಅಂಶಗಳಿಗೂ ಅಂಕಗಳು ನಿಗದಿ ಆಗಿರ್ತವೆ, ಅದನ್ನ ಗಮನ ಇಟ್ಟು ನೀವು ಬರೀಲೇಬೇಕಲ್ಲಿ. ಪೀಠಿಕೆ ಇದೆ, ವಿಷಯ ವಿವರಣೆ, ಈ 3 ಅಂಶಗಳು ಒಂದು ಪ್ರಬಂಧದಲ್ಲಿ ಇದ್ದೇ ಇರ್ತವೆ. ಪೀಠಿಕೆ ಅಂತ ಅಂದಾಗ ಇಂಟ್ರೊಡಕ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ ನಾವು. ವಿಷಯ ವಿವರಣೆ ಅಂದಾಗ ಬಾಡಿ ಆಫ್ ದಿ ಎಸ್ಸೆ ಅಂತ ಕರಿತೀವಿ. ಕನ್ಕ್ಲೂಷನ್ ಆಗಿ ಯಾರಾದ್ರೂ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾದ್ರೆ ಪೀಠಿಕೆ ಒಳಗೆ ನಾವು ಏನನ್ನ ಬರೀಬೇಕು? ಪೀಠಿಕೆ ಒಳಗೆ ಅಂತಂದ್ರೆ ಇದು ಪ್ರಬಂಧದ ಆರಂಭದ ಅಂತ ಆಗಿರ್ತದೆ ಮಕ್ಕಳೇ. ಇಲ್ಲಿ ವಿಷಯದ ಬಗ್ಗೆ ಸಂಕ್ಷಿಪ್ತ ಪರಿಚಯ ನೀಡಬೇಕು. ಯಾವ ಸಬ್ಜೆಕ್ಟ್ ಬಂದಿದೆ ನಿಮಗೆ? ಮಹಿಳಾ ಸಬಲೀಕರಣ ಅಂತ ಬಂದಿತ್ತು, ಸ್ವಚ್ಛ ಭಾರತ್ ಅಭಿಯಾನ ಅಂತ ಬಂದಿತ್ತು, ಅಥವಾ ಇನ್ನೇನೇ ಬಂದಿರ್ಬೋದು. ಬಂದಿದೆ ಫೋಟೋ. ಪೀಠಿಕೆ ಅಂತಂದಾಗ ಇದು ಪ್ರಬಂಧದ ಒಂದು ಆರಂಭ ಅಂತ ಆಗಿರ್ತದೆ. ಇಲ್ಲಿ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಕೊಡಬೇಕಾಗ್ತದೆ. ಪೀಠಿಕೆ ಓದುಗರಲ್ಲಿ ಆಸಕ್ತಿ ಮೂಡಿಸುವಂತಿರ್ಬೇಕು. ಪೀಠಿಕೆ ಬರಿಬೇಕಾದ್ರೆ ನಾವು ಅದನ್ನ ಇದ್ರಲ್ಲಿ ಏನೋ ಇದೆ ಬಿಡಪ್ಪ ಅನ್ನೋ ಕುತೂಹಲವನ್ನ ಓದುಗರು ಅಥವಾ ಮೌಲ್ಯಮಾಪಕರಿಗೆ ಉಂಟಾಗುವಂತೆ ಪೀಠಿಕೆಯನ್ನ ಬರಿಬೇಕು. ಜೊತೆಗೆ ವಿಷಯದ ಮಹತ್ವ ಮತ್ತು ಅದರ ಹಿನ್ನೆಲೆಯನ್ನ ಪೀಠಿಕೆ ಒಳಗೆ ಇದು ಯಾಕೆ ಇದು ಇಂಪಾರ್ಟೆಂಟು, ಅದ್ರ ಬ್ಯಾಕ್ಗ್ರೌಂಡ್ ಏನನ್ನೋದನ್ನ ಅಲ್ಲಿ ಸಂಕ್ಷಿಪ್ತವಾಗಿ ಬರೀಬೇಕು, ಪೂರ್ತಿಯಾಗ ಸಂಕ್ಷಿಪ್ತವಾಗಿ. ಇನ್ನ ವಿಷಯ ವಿವರಣೆ ಅಂತ ಬಂದಾಗ ಇದು ಪ್ರಬಂಧದ ತುಂಬಾ ಮುಖ್ಯವಾದ ಭಾಗ ಅಂತ ಕರಿತೀವಿ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವ್ದಂದ್ರೆ ವಿಷಯ ವಿವರಣೆ, ಪ್ರಬಂಧದ ಮಧ್ಯಭಾಗ ಅಂತ ಕರಿತೀವಿ. ಇಲ್ಲಿ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಅಂಶಗಳನ್ನ ಸವಿಸ್ತಾರವಾಗಿ ಚರ್ಚಿಸಬೇಕು. ವಿಷಯಕ್ಕೆ ಸಂಬಂಧಪಟ್ಟದ್ದು ಎಲ್ಲದೂ ಇಲ್ಲೇ ಬರೋದಲ್ಲಿ. ಪೀಠಿಕೆ ಒಳಗೆ ನೀವೇನ್ ಮಾಡ್ತೀರಿ? ಜಸ್ಟ್ ಬ್ರೀಫ್ ಮಾಡ್ತೀರಿ, ಪೀಠಿಕೆ ಅದ್ರ ಅರ್ಥ ಹೇಳ್ತೀರಿ, ಆ ಟೈಟಲ್ದು ಮಹಿಳಾ ಸಬಲೀಕರಣ ಅಂದ್ರೆ ಏನು ಅಥವಾ ರಾಷ್ಟ್ರೀಯ ಹಬ್ಬಗಳಂದ್ರೆ ಏನು ಅಂತ ಸುಮ್ಮನೆ ಅಷ್ಟು ಮಾತ್ರ ಹೇಳ್ತೀರಿ. ಆದ್ರೆ ಇಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀರಿ. ಮಹಿಳಾ ಸಬಲೀಕರಣ ಅಂದ್ರೇನು, ಸಬಲೀಕರಣ ಅಂದ್ರೇನು, ಅವ್ರನ್ನ ಯಾಕೆ ಸಬಲೀಕರಣ ಮಾಡ್ಬೇಕು, ಈ ಸಬಲೀಕರಣ ಅಂತ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅವರು ಸಬಲರಾಗಿಲ್ಲ ಅನ್ನೋ ಅರ್ಥವನ್ನ ಅಲ್ಲಿ ಬರ್ತದೆ. ಅದೆಲ್ಲ ಅಂಶಗಳು ಇಲ್ಲಿ ಬರ್ತಾ ಹೋಗ್ತವೆ. ಅಗತ್ಯವಿದ್ದಲ್ಲಿ ಅವನ್ನ ಸಣ್ಣ ಸಣ್ಣ ಪ್ಯಾರೆಗಳಾಗಿ ಮಾಡ್ಕೊಳ್ಬೇಕು ಪ್ರಬಂಧ ಬರಿಬೇಕಾದ್ರೆ. ಓಕೆ, ಇನ್ನ ವಿಷಯ ವಿವರಣೆ ಅಂತ ನೋಡಿದಾಗ ಅಲ್ಲಿ ವಿಷಯದ ಸಾಧಕ ಬಾಧಕಗಳು ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ವಿಷಯ ಕೊಟ್ಟಾಗ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಕರಿತೀವಿ. ಮತಗಳೇನು, ಪರಿಸರ ಮಾಲಿನ್ಯವಾಗೋದ್ರಿಂದ ಪರಿಣಾಮಗಳೇನು, ಅದನ್ನು ಕೂಡ ಇಲ್ಲಿ ವಿವರಿಸುತ್ತೀರಿ. ಇಲ್ಲಿ ಬಾಡಿ ಆಫ್ ದಿ ಎಸ್ಸೆ ಒಳಗೆ ಸಾಧಕ ಬಾಧಕಗಳಾಗಿರುತ್ತೆ. ಅಂದ್ರೆ ಇದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಗ್ರಂಥಾಲಯ ಅಂತ ಕೊಟ್ಟಾಗ ಅಲ್ಲಿ ಸಾಧಕಗಳೇ ಇರ್ತವೆ ಹೊರತು ಬಾಧಕಗಳು ಇರೋದಿಲ್ಲ. ಅಲ್ಲಿ ಅದರಿಂದ ಅನಾನುಕೂಲತೆಗಳಿಲ್ಲ. ವಿಷಯದ ಮೇಲೆ ನಾವು ಸಾಧಕ ಬಾಧಕಗಳು, ಅದರ ಕಾರಣ ಮತ್ತು ಪರಿಣಾಮಗಳನ್ನ ವಿಂಗಡಿಸಿಕೊಂಡು ಬರಿಬೇಕು. ಮೂರನೇದು ಅಂಕಿ ಅಂಶಗಳು ಕೊಡ್ಬೇಕಲ್ಲಿ, ಡೇಟಾ ಕೊಡ್ಬೇಕು. ಇಷ್ಟು ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಬರಿತಾ ಇದ್ರಿ, ಈ ಜನಸಂಖ್ಯಾ ಸ್ಫೋಟದ ಬಗ್ಗೆ ಬರಿತಾ ಇದ್ರಿ ಅಂತ ಇಟ್ಕೊಂಡಾಗ ಕಳೆದ 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿತ್ತು, ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಎಷ್ಟಾಗಿದೆ, ಲಿಟ್ರಸಿ ರೇಟು ಮೊದಲು ಎಷ್ಟಿತ್ತು, ಈಗ ಎಷ್ಟಿದೆ. ಈ ತರ ನೀವು ಡೇಟಾ ಕೊಟ್ಟಾಗ ನಿಮ್ಮ ಪ್ರಬಂಧ ತುಂಬಾ ವ್ಯಾಲಿಡ್ ಆಗ್ತದೆ, ತುಂಬಾ ಮೌಲ್ಯಯುತವಾಗಿರ್ತಕ್ಕಂಥದ್ದು ಆಗ್ತದೆ. ಕೆಲವು ಎಕ್ಸಾಂಪಲ್ಸ್ ಕೂಡ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು. ಇದು ವಿಷಯ ವಿವರಣೆ ಅಂದ್ರೆ ಪ್ರಬಂಧ ಬರಿಬೇಕಾಗಿರ್ತಕ್ಕಂಥದ್ದು ಒಂದು. ಇನ್ನು ಉಪಸಂಹಾರ. ಉಪಸಂಹಾರ ಇದು ಪ್ರಬಂಧದ ಕೊನೆಯ ಹಂತವಾಗಿರ್ತದೆ. ಪ್ರಬಂಧವನ್ನ ನೀವು ಮುಗಿಸುವ ಸಂದರ್ಭದಲ್ಲಿ ಇದನ್ನು ಬರೀತೀರಿ. ಇಡೀ ಪ್ರಬಂಧದ ಸಾರಾಂಶವನ್ನ ಅಲ್ಲಿ ಸಮರೈಸ್ ಮಾಡ್ತೀರಿ, ಅದರ ಒಂದು ಜಿಸ್ಟ್ ಅನ್ನ ಕೊಡ್ತೀರಿ, ಅದರ ತಿರುಳನ್ನ ಅಲ್ಲಿ ಬರ್ದಿರ್ತೀರಿ. ವಿಷಯಕ್ಕೆ ಸಂಬಂಧಪಟ್ಟಿದ್ದಂತ ಇಲ್ಲಿ ಏನಿರ್ತದಂದ್ರೆ ನಿಮ್ಮ ಸಲಹೆಗಳನ್ನ ಕೂಡ ಕೊಡ್ಲಿಕ್ಕೆ ಇರ್ತದೆ ಇಲ್ಲಿ, ಅಥವಾ ಪರಿಹಾರಗಳನ್ನ ನೀವು ಸೂಚಿಸಬಹುದು. ಫಾರ್ ಎಕ್ಸಾಂಪಲ್, ಈಗ ಬಾಲ್ಯ ವಿವಾಹ ಅಂತ ಕೊಟ್ಟಿದ್ರು ಅಂತ, ಸೊ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಬರೀತೀರಾ, ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಅಂತೆಲ್ಲ ಬರೀತೀರಿ. ಅನಕ್ಷರತೆ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಬಡತನ ಆಗಿರ್ಬೋದು, ಇದೆಲ್ಲ ಬರ್ದಿರ್ತೀರಿ. ಸೊ ಅದೆಲ್ಲ ಮುಗಿದಾದ್ಮೇಲೆ ಅಲ್ಲಿ ನೀವು ನಿಮ್ಮ ಸಜೆಷನ್ ಅಥವಾ ಪರಿಹಾರಗಳನ್ನ ಸಜೆಸ್ಟ್ ಮಾಡ್ತೀರಿ. ಏನು ಇದು ಹಂಗಾಗದೇ ಇರೋ ಕಾರಣಗಳನ್ನ ನೀವೇನ್ ಮಾಡ್ಬೋದು ಅಂದ್ರೆ, ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಮ್ಮ ಹಳ್ಳಿಗಳಲ್ಲಿ ನಾನು ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತೀನಿ, ನಮ್ಮ ಕುಟುಂಬಗಳಲ್ಲಿ ಈ ತರ ಏನಾದ್ರೂ ಘಟನೆ ಆದ್ರೆ ಬಾಲ್ಯ ವಿವಾಹನ ತಡೆಗಟ್ತೀನಿ,
ಅಂತ ಒಬ್ಬ ವಿದ್ಯಾರ್ಥಿ ತನ್ನ ಸಲಹೆ ಅಥವಾ ಪರಿಹಾರಗಳನ್ನ ಸೂಚಿಸುವ ಸ್ಥಳ ಯಾವುದು ಅಂದ್ರೆ ಉಪಸಂಹಾರದಲ್ಲಿ ಇರ್ತದೆ. ಓಕೆ, ಒಂದು ಧನಾತ್ಮಕ ಸಂದೇಶ, ಒಂದು ಪಾಸಿಟಿವ್ ಮೆಸೇಜ್ ನ ನೀವಲ್ಲಿ ಕೊಡ್ತೀರಿ, ಆಗ ಈ ಪ್ರಬಂಧ ಮುಕ್ತಾಯವಾಗ್ತದೆ. ಇದು ಪ್ರಬಂಧದ ಒಂದು ರೂಪ, ಒಂದು ಸ್ಕೆಲಿಟನ್ ಅಂತ ಕರಿತೀವಿ. ಒಂದು ಕಂಪ್ಲೀಟ್ ಆಗಿರ್ತ ಒಂದು ಪಿಕ್ಚರೈಸ್ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ವಿದ್ಯಾರ್ಥಿಗಳ ಗಮನಕ್ಕೆ ಕೆಲವು ಕಿವಿ ಮಾತುಗಳನ್ನ ಹೇಳೋದಾದ್ರೆ, ಪ್ರಬಂಧ ಬರೆಯುವಾಗ ನಡುವೆ ವಿಷಯಕ್ಕೆ ಪೂರಕವಾದ ಗಾದೆ ಮಾತುಗಳನ್ನ ಕೆಲವು ಬಳಸಬಹುದು, ಕವನಗಳ ಸಾಲುಗಳನ್ನ ಬಳಸಬಹುದು, ಅಥವಾ ಮಹಾಪುರುಷರು ಏನಾದ್ರೂ ಹೇಳಿರ್ತಕ್ಕಂಥ ನುಡಿಮುತ್ತುಗಳನ್ನು ಬಳಸಬಹುದು. ಅವುಗಳನ್ನ ಬಳಸಿದಾಗ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ. ಅಂದ್ರೆ ನಿಮ್ಗೊಂದು ವೇಟೇಜ್ ಜಾಸ್ತಿ ಆಗ್ತದೆ, ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತದೆ. ಇವ್ಯಾಲ್ಯುಯೇಟರು ತುಂಬಾ ಉದಾರತೆಯಿಂದ ಅಂಕಗಳನ್ನ ಕೊಡ್ತಾರೆ. ಇದು ನೆನ್ಪಿಟ್ಟುಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಕೂತು ಉಂಡರೆ ಕುಡಿಕೆ ಒಂದು ಸಾಲದು ಅಂತ ಒಂದು ಗಾದೆ ಇದೆ. ಅದನ್ನ ನೀವು ಬರಿತಾ ಇರ್ತೀರಿ. ಅಲ್ಲಿ ಏನಾಗ್ತದೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದಾಗ ಕಾಯಕವೇ ಕೈಲಾಸ ಅಂತ ಶರಣರು ಹೇಳಿದ ಮಾತುಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಬರಿಬಹುದು, ಗಾದೆಯನ್ನು ಬರಿಬೇಕಾದ್ರೂ ಕೂಡ. ಈ ತರ ಒಂದು ಸ್ಲೋಗನ್ಗಳನ್ನ ಯಾರಾದ್ರೂ ಹಿರಿಯರು ಸಾಧಕರು ಹೇಳಿರ್ತಕ್ಕಂತ ನೀವು ಕೊಟೇಶನ್ ಗಳನ್ನ ಬಳಸೋದಿದೆಯಲ್ಲ, ನಿಮ್ಮ ಪ್ರಬಂಧಕ್ಕೆ ಹೆಚ್ಚು ಮೌಲ್ಯವನ್ನ ತಂದುಕೊಡ್ತಾರೆ. ಇನ್ನೂ ಒಂದು ಅಂಶ, ಬರವಣಿಗೆ ತುಂಬಾ ಸುಂದರವಾಗಿ ಮತ್ತು ಸ್ಪಷ್ಟವಾಗಿರ್ಬೇಕು. ನೀವು ತುಂಬಾ ಅವಸರ ಟೈಮ್ ಶಾರ್ಟ್ ಅಂತ ಗಜಿ ಬೀಜಿ ಬರೆದ್ರೆ ನಮಗೆ ಓದ್ಲಿಕ್ಕೆ ಇವ್ಯಾಲ್ಯುಯೇಟರ್ಗೆ ಮನಸ್ಸಾಗೋದಿಲ್ಲ. ಏನ್ ಬರ್ದನಪ್ಪ ಈ ಮಗು ಅಂತೇಳಿ ಬೇಸರ ಆಗಿಬಿಡ್ತದೆ. ಅಟ್ಲೀಸ್ಟ್ ಅಕ್ಷರ ಅಂದ್ರೆ ಮುತ್ತಿನ ತರ ಎಲ್ಲರದು ಮಕ್ಕಳು ಆಗಿರೋದಿಲ್ಲ. ಯಾರ ಅಭ್ಯಾಸ ಬರವಣಿಗೆ ಚೆನ್ನಾಗಿರುತ್ತೆ ಅವ್ರು ಬರ್ದಿರ್ತಾರೆ. ಆದ್ರೆ ನೀವು ಬರ್ದಿರೋದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇರ್ಬೇಕು. ಅಕ್ಷರಗಳು ನಮಗೆ ಅರ್ಥ ಏನ್ ಬರ್ದ ನೀವು ಆ ವರ್ಡ್ಸ್ ಆದ್ರೆ ನಮಗೆ ಓದ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸುಂದರವಾಗಿರ್ಬೇಕು ಮತ್ತು ಸ್ಪಷ್ಟತೆ ಇರಬೇಕು. ಶೀರ್ಷಿಕೆಯನ್ನ ಪ್ರಬಂಧದ ಮಧ್ಯಭಾಗದಲ್ಲಿ ದಪ್ಪಾಕ್ಷರಗಳಲ್ಲಿ ಬರಿಬೇಕು. ಹೆಡ್ಡಿಂಗ್ ಅಂತ ಕರಿತೀವಿ, ಟೈಟಲ್ ಅಂತ ಕರಿತೀರಲ್ಲ, ಅದು ಸೆಂಟರ್ ಪೇಜ್ ಅಲ್ಲಿ ಇರಬೇಕು. ಅದು ಬರಿತಿರಲ್ಲ ಪೇಜ್ ಒಳಗೆ, ಮಧ್ಯದಲ್ಲಿ ಸ್ವಲ್ಪ ದಪ್ಪಾಕ್ಷರಗಳಲ್ಲಿ ಇರಬೇಕು. ಇದು ಪ್ರಬಂಧ ಬರೆಯುವ ವಿನ್ಯಾಸವನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಇದು ಪ್ರಬಂಧ. ಓಕೆ, ಇನ್ನ ಪ್ರಬಂಧ ಬರವಣಿಗೆ ಹಂಚಿಕೆ ಆಗಿರ್ತಕ್ಕಂಥ ಅಂಕಗಳು ಯಾವಪ್ಪ ಅಂತಂದ್ರೆ, ಎಷ್ಟು ಬರ್ತವೆ ನಮಗೆ ಪ್ರಬಂಧದಲ್ಲಿ ಅಂತಂದಾಗ ನಿಮಗೆ ಈಗಾಗಲೇ ಗೊತ್ತಿದೆ. ಒಟ್ಟು ನಮ್ಮ ಪ್ರಬಂಧ ಬರವಣಿಗೆಗೆ 4 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಪೀಠಿಕೆಗೆ 1 ಅಂಕ. ನಾನು ಆಗ್ಲೇ ಹೇಳಿದಂತೆ ಪೀಠಿಕೆ ಅಂದ್ರೆ ಅದರ ಶೀರ್ಷಿಕೆಯ ಅರ್ಥ ಬರೀತೀರಿ, ಓಕೆ, ಅದು ನೀವು ಸರಿಯಾಗಿ ಬರ್ದಿದ್ದೆ ಆದ್ರೆ ಅಲ್ಲಿ 1 ಅಂಕ ನಿಮಗೆ ಸ್ಪಷ್ಟವಾಗಿ ಸಿಗ್ತದೆ. ಹಾಗೆ ವಿಷಯ ವಿವರಣೆ ಅಂದಾಗ ಹಾರ್ಟ್ ಆಫ್ ದಿ ಎಸ್ಸೆ ಅದು. ಸೊ ಅಲ್ಲಿ ನೀವು ಎಲ್ಲ ವಿಷಯಗಳನ್ನ ಅಲ್ಲಿ ದಾಖಲು ಮಾಡ್ತೀರಿ, ಈ ಬೇರೆ ಬೇರೆ ಡೇಟಾಗಳನ್ನ ಬಳಸ್ತೀರಿ, ಉದಾಹರಣೆಗಳನ್ನ ಕೊಟ್ಟು ಬರೆದಿರ್ತೀರಿ. ಹಾಗಾಗಿ ಅಲ್ಲಿ ನಿಮಗೆ 2 ಅಂಕಗಳಿರ್ತಾವಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಜ್ ಅದು. ಇನ್ನ ಉಪಸಂಹಾರ, ಈಗಾಗಲೇ ಹೇಳಿದಂತೆ ಉಪಸಂಹಾರ ಮಾಡ್ತೀರಿ ನೀವು ಪ್ರಬಂಧ, ಅದಕ್ಕೆ ನಿಮಗೆ 1 ಅಂಕ ಇರ್ತದೆ. ಒಟ್ಟು ನಮಗೆ 4 ಅಂಕಗಳಿರ್ತವೆ. ನೀವು ಕನಿಷ್ಠ, ನಾನು ಸ್ಲೋ ಲರ್ನರ್ಗೆ ಹೇಳೋದಾದ್ರೆ, ನಿಮಗೆ ವಿಷಯ ವಿವರಣೆ ಬಹಳ ಗೊತ್ತಾಗ್ಲಿಲ್ಲ ಅಂತಂದ್ರೂ ಕೂಡ ಪೀಠಿಕೆ ಮತ್ತು ಉಪಸಂಹಾರ ಬರೆದಾಗ 1 ಅಂಕಗಳು ಸಿಗೋ ಸಾಧ್ಯತೆ ಇರ್ತದೆ. ಆದ್ರೆ ಇಲ್ಲಿ ಏನಂತಂದ್ರೆ, ನಾನು ಆಗ್ಲೇ ಹೇಳಿದಂತೆ ಇದು ಹೈಯರ್ ಆರ್ಡರ್ ಸ್ಕಿಲ್ ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ ಇದು. ಅಂದ್ರೆ ನಮಗೆ ಕಲಿಕಾ ಸಾಮರ್ಥ್ಯಗಳಲ್ಲಿ ತುಂಬಾ ಉನ್ನತ ಕೌಶಲ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತದೆ. ಅಂದ್ರೆ ಸಾಮಾನ್ಯ ಅಥವಾ ನಿಧಾನಗತಿಯ ಕಲಿಕೆಯ ಮಕ್ಕಳು ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಬಹಳ ಕಡಿಮೆ ಇರ್ತದೆ. ಸಾಧಾರಣ ವಿದ್ಯಾರ್ಥಿಗಳು ಯಾರು ಸ್ಕೋರ್ ಅನ್ನು ಮಾಡ್ಲೇಬೇಕಂತ ಹೇಳ್ತಾರಲ್ಲ, ಅವ್ರಿಗೆ ಇದು ಅಚ್ಚುಮೆಚ್ಚಿನ ಸಂಖ್ಯೆ ಆಗಿರ್ತದೆ. ನೀವು ಸ್ಲೋ ಲರ್ನರ್ ಆದ್ರೂ ಕೂಡ ಪೀಠಿಕೆ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಉಪಸಂಹಾರಕ್ಕಾದ್ರೂ ಅಭ್ಯಾಸ ಮಾಡ್ಕೊಳ್ಳಿ. ಪೀಠಿಕೆ ಒಳಗೆ ಅದ್ರ ಅರ್ಥ ಬರೀರಿ, ಉಪಸಂಹಾರದಲ್ಲಿ ನೀನೇನ್ ಮಾಡ್ಲಿಕ್ಕೆ ಆಗ್ತದೆ, ವಿಷಯದ ಮೇಲೆ ನಿನ್ನ ಸಲಹೆ ಪರಿಹಾರವನ್ನು ಕೊಟ್ರೆ ಅಲ್ಲಿ ಅಂಕ ಸಿಗೋ ಸಾಧ್ಯತೆ ಇರ್ತದೆ. ವಿಷಯ ವಿವರಣೆ ಒಳಗೆ ಅದಕ್ಕೆ ಸಂಬಂಧಪಟ್ಟಂತದ್ದು ಕಾರಣಗಳು, ಕಾಜಸ್, ಎಫೆಕ್ಟ್ಸ್ ಮತ್ತೆ ಅದನ್ನೆಲ್ಲ ಬರಿತಾ ಹೋಗ್ಬೇಕು. ಇದೆಲ್ಲ ಒಟ್ಟಾರೆ ಏನಂದ್ರೆ, ನಿಮಗೆ ಬಂದಿರುವ ವಿಷಯ ಯಾವುದು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದನ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನಮಗೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಬಂಧಗಳು ನಿಮಗೆ ಗೊತ್ತಿದೆ. ಒಟ್ಟು ನಮಗೆ ಪ್ರಬಂಧ
ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಬಂಧಗಳನ್ನ ಕೊಡ್ತಾರೆ ಅಂದ್ರೆ 3 ಪ್ರಬಂಧಗಳನ್ನು ಕೊಡ್ತಾರೆ. ಆಯ್ಕೆ ಇರ್ತದೆ. 3 ಪ್ರಬಂಧಗಳಲ್ಲಿ ಕೇವಲ ಒಂದನ್ನು ಮಾತ್ರ ಬರಿಬೇಕಾಗಿರ್ತದೆ. ಅದರಲ್ಲಿ ಪಠ್ಯ ಪುಸ್ತಕದಲ್ಲಿ ನಮಗೆ ಈಗಾಗಲೇ 10 ಪ್ರಬಂಧಗಳನ್ನ ಕೊಟ್ಟಿದ್ದಾರೆ. ಆ 10 ಪ್ರಬಂಧಗಳಲ್ಲಿ 2 ಪ್ರಬಂಧಗಳು ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಬಂಧಗಳೇ ಬರ್ತವೆ. 3 ಪ್ರಬಂಧ ಅಂತ ಹೇಳಿದೆ, 2 ಪ್ರಬಂಧಗಳು ಪಠ್ಯ ಪುಸ್ತಕದಲ್ಲಿ ಪಠ್ಯಕ್ರಮದಲ್ಲಿ ಅವರು ನಿಗದಿಪಡಿಸಿರ್ತಕ್ಕಂಥ ಪ್ರಬಂಧಗಳನ್ನೇ ಕೊಡ್ತಾರೆ. ಇನ್ನೂ ಒಂದು ಪ್ರಬಂಧ ಏನಾಗಿದೆಲ್ಲ ಅದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತ, ಅಂದ್ರೆ ಪಠ್ಯ ಪುಸ್ತಕದ ಹೊರಗಿನ ವಿಷಯವನ್ನ ಬರೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಬಂಧ ಆಗಿರ್ತದೆ. ಅಂದ್ರೆ ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 10 ಪ್ರಬಂಧಗಳಿದಾವೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಆಗಿರ್ಬೋದು, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯ, ಮಹಿಳಾ ಸಬಲೀಕರಣ, ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ, ಜನಸಂಖ್ಯೆ, ನಿರುದ್ಯೋಗ. ಇವು ಅಲ್ಲದೆ ಕೆಲವು ಪ್ರಬಂಧಗಳನ್ನ ಅವರು ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅಂತ ಪ್ರಬಂಧಗಳನ್ನ ಬರೀಲಿಕ್ಕೆ ನೀವು ಬರೀತಿ ಅಂದ್ರೆ ಬರೀಬಹುದು. ಅದಕ್ಕೆ ನೀವು ವಿಶೇಷವಾಗಿ ಬೇರೆ ಬೇರೆ ಸೋರ್ಸ್ ಅನ್ನ ಬಳಸ್ಕೊಂಡು ಅಭ್ಯಾಸ ಮಾಡಿರ್ಬೇಕಾಗ್ತದೆ. ಆದ್ರೆ ನನಗೆ ಬೇರೆಗಡೆ ಗೊತ್ತಾಗೋದಿಲ್ಲ, ಹೊರಗಿನ ವಿಚಾರ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಬಂಧಗಳನ್ನೇ ಕೊಡ್ತಾರೆ. ಇದರಲ್ಲಿ 2 ಪ್ರಬಂಧಗಳು ಕಡ್ಡಾಯವಾಗಿ ಬಂದೇ ಬರ್ತವೆ. ಸೊ ಹಾಗಾಗಿ ನೀವು ಇದರಲ್ಲಿ ಕನಿಷ್ಠ ಅಂತಂದ್ರೆ 8 ಪ್ರಬಂಧಗಳನ್ನಾದ್ರೂ ನೀವು ಓದ್ಬೇಕಾಗ್ತದೆ. 8 ಅಥವಾ 9 ಪ್ರಬಂಧ ಓದ್ಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಮಾತ್ರ ಬಿಡ್ಬೇಕು. ನೀವು ಒಂದು 8 ಓದ್ಕೊಂಡ್ರೆ 2 ಬಿಟ್ಟಿರ್ತೀರಿ, ಅವೇ 2 ಕೊಟ್ಟಿರ್ತಾನೆ, ಮತ್ತೆ ಬೇರೆ ಯಾವ್ದು ಕೊಟ್ಟಿದ್ದ ಅಂತಂದ್ರೆ ಅಲ್ಲಿ ನೀವು ಪ್ರಬಂಧ ಮುಟ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 10 ಪ್ರಬಂಧಗಳಲ್ಲಿ ನೀವು 9 ಪ್ರಬಂಧಗಳನ್ನ ಓದ್ಕೊಳ್ಳೇಬೇಕು, ಅಭ್ಯಾಸ ಮಾಡ್ಲೇಬೇಕಾಗ್ತದೆ. ಓಕೆ, ಈಗ ನಾನು ಒಂದೇ ಒಂದು ಪ್ರಬಂಧ, ಮೊದಲಿನ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತಿದೆಲ್ಲ, ಸೊ ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಒಂದು ನಿಮಗೆ ಉದಾಹರಣೆ ತೋರಿಸ್ತೀನಿ. ಯಾಕಂದ್ರೆ ಎಲ್ಲಾ ಪ್ರಬಂಧ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ತೋರಿಸಿ ನಾನು ಮುಂದೆ ಹೋಗ್ತೀನಿ. ಈಗ ರಾಷ್ಟ್ರೀಯ ಹಬ್ಬಗಳು ಅಂತ ಕೊಟ್ಟಾಗ ನಾವಿಲ್ಲಿ ಈಗಾಗಲೇ ಹೇಳಿದಂತೆ ಪೀಠಿಕೆಯನ್ನ ಹಾಕ್ತೀನಿ. ಏನು? ಜಾತಿ, ಮತ, ಧರ್ಮ ಮತ್ತು ಭಾಷೆಗಳ ಭೇದವಿಲ್ಲದೆ ದೇಶದಾದ್ಯಂತ ಭಾರತೀಯರೆಲ್ಲರೂ ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನೋಡಿ, ಇದರಲ್ಲಿ ಈ ರಾಷ್ಟ್ರೀಯ ಹಬ್ಬ ಮಾಡ್ತೀವಿ ಅಂತಂದ್ರೆ ನಾವು ಯುಗಾದಿ ಮಾಡ್ತೀವಿ, ರಂಜಾನ್ ಮಾಡ್ತೀವಿ. ಆತರ ಕೆಲವೊಂದು ಸಮುದಾಯದವರು, ಕೆಲವೇ ಜನಗಳು ಮಾತ್ರ ಅವ್ನು ಮಾಡ್ತಾರೆ. ಯಾಕಂದ್ರೆ ಅವು ಧಾರ್ಮಿಕ ಹಬ್ಬಗಳಾಗಿರ್ತವೆ. ಆಯಾ ಧರ್ಮದವರು, ಆಯಾ ಮತದವರು ಮಾಡ್ತಕ್ಕಂಥ ಹಬ್ಬಗಳು, ಅವರು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದಲ್ಲ. ಅಲ್ಲಿ ಒಂದು ಸಮುದಾಯ ಅಥವಾ ಒಂದು ಧರ್ಮ ಅಥವಾ ಒಂದು ಜಾತಿ, ಒಂದು ಮತದಕ್ಕೆ, ಒಂದು ಕೋಮಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಆದ್ರೆ ಈ ರಾಷ್ಟ್ರೀಯ ಹಬ್ಬಗಳು ಅಂತ ಬಂದಾಗ ಎಲ್ಲಾ ಜಾತಿಯ ಜನರು ಸೇರಿ ಆಚರಣೆ ಮಾಡ್ತಾರೆ, ಎಲ್ಲಾ ಮತದವರು ಸೇರಿ ಆಚರಣೆ ಮಾಡ್ತಾರೆ, ಎಲ್ಲಾ ಧರ್ಮದವರು ಕೂಡ ಸೇರಿ ಆಚರಣೆ ಮಾಡ್ತಾರೆ. ಹಾಗೆ ಯಾವುದೋ ಒಂದು ರಾಜ್ಯದಲ್ಲಿ ಮಾತ್ರ ಮಾಡ್ತಕ್ಕಂಥದ್ದಲ್ಲ ಇದು ಭಾಷೆಗಳ ಭೇದವಿಲ್ಲದೆ ಎಲ್ಲಾ ಭಾಷೆಗಳು, ಅಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಎಲ್ಲಾ ಭಾಷೆ ಜನರು ಯಾವುದೇ ಭೇದ ಭಾವ ಇರೋದಿಲ್ಲ, ಎಲ್ಲರೂ ತುಂಬಾ ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳಾಗಿರ್ತವೆ. ಈಗ ನೋಡಿ, ನಾವು ಸ್ವತಂತ್ರ ದಿನಾಚರಣೆ ಅಂತ ಬಂದಾಗ ನಾವೆಲ್ಲರೂ ಖುಷಿಯಿಂದ ಗಾಡಿಗಳಿಗೆ ಧ್ವಜವನ್ನು ಕಟ್ಕೊಂಡು, ಆಟೋಗಳಿಗೆ ಧ್ವಜಗಳನ್ನ ಕಟ್ಕೊಂಡು, ಕಾರುಗಳಿಗೆ ಧ್ವಜ ಹಿಡ್ಕೊಂಡು, ಸೈಕಲ್ಗೂ ಕಟ್ಕೊಂಡು ನಾವು ಖುಷಿಯಿಂದ ಹೋಗಿ ಬರ್ತೀವಿ. ಅವತ್ತು ಇಡೀ ಊರಾಗ ಓಡಾಡ್ಕೊಂಡಿರ್ತೀವಿ. ಎಲ್ಲಿ ಹೋದ್ರೆ ಗಾಡಿ ಹಂಗೆ ಇರ್ತದೆ. ಅಲ್ಲಿ ಯಾರು ಯಾವ ಧರ್ಮ ಇದೆ ಅಂತ ಕೇಳಿ ಇರೋದಿಲ್ಲ, ಎಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇದು ನಮ್ಮ ದೇಶ, ನಮ್ಮ ಹಬ್ಬ ಅಂತೇಳಿ. ಇದು ರಾಷ್ಟ್ರೀಯತೆ ಅಂತಕ್ಕಂಥದ್ದು. ಈ ಹಬ್ಬಗಳು ಯಾಕೆ ಮುಖ್ಯ ಆಗ್ತವೆ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ, ನಮ್ಮ ದೇಶದ ಏಕತೆಯನ್ನ, ಅಖಂಡತೆಯನ್ನ, ದೇಶಭಕ್ತಿಯನ್ನ ಸಾರ್ತಕ್ಕಂಥ ಹಬ್ಬಗಳಾಗಿರ್ತಾವ. ಸೊ ನಮ್ಮ ದೇಶ, ನಾವೆಲ್ಲರೂ ಒಂದು ಅಂತಕ್ಕಂಥ ತೋರಿಸ್ತಕ್ಕಂಥ ಹಬ್ಬ ಇದು. ಹಾಗೆ ನಾವು ಅಖಂಡತೆ ಅಂದ್ರೆ ನಾವು ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತದೆ. ಹಾಗೆ ಎಲ್ಲರೂ ತಮ್ಮ ದೇಶಭಕ್ತಿಯನ್ನ, ಅದು ಒಂಥರ ಸಂಭ್ರಮ ನೋಡ್ಬೇಕದು, ಹೌದೇ ಇಲ್ಲ? ಆ ಗಾಡಿಗಳನ್ನ ಕಟ್ಕೊಂಡು ಹುಡುಗರು ಹೋಗ್ತಕ್ಕಂಥದ್ದು, ಅದು ದೇಶಭಕ್ತಿಯನ್ನ ತೋರಿಸ್ತದೆ. ಇವು ನಮಗೆ ನಮ್ಮ ಪೂರ್ವಜರು ದೇಶಕ್ಕಾಗಿ ಮಾಡಿದ ತ್ಯಾಗ ಮತ್ತು ಬಲಿದಾನಗಳನ್ನ ನೆನಪಿಸ್ತವೆ. ಅಂದ್ರೆ ಈ ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಇತಿಹಾಸ ಇದೆ. ಸುಮ್ನೆ ನಾವು ಮಾಡ್ತಾ ಇಲ್ಲ. ಸ್ವತಂತ್ರ ದಿನಾಚರಣೆ ಸುಮ್ಮನೆ ಮಾಡ್ತಾ ಇಲ್ಲ, ಗಣರಾಜ್ಯೋತ್ಸವನ ಸುಮ್ಮನೆ ಮಾಡ್ತಾ ಇಲ್ಲ, ಹೌದಾ ಇಲ್ಲ? ಟೀಚರ್ಸ್ ಡೇನ ನಾವು ಸುಮ್ಮನೆ ಮಾಡ್ತಾ ಇಲ್ಲ. ಸೊ ಈಗ ಬೇರೆ ಮಕ್ಕಳ ದಿನಾಚರಣೆ ಆಗಿರಿ, ಈ ತರ ಯಾವುದೇ ಹಬ್ಬಗಳು ಏನು ಬರ್ತಾವಲ್ಲ, ಯಾವನ್ನು ಕೂಡ ನಾವು ಸುಮ್ಮನೆ ಮಾಡೋದಿಲ್ಲ, ಅದಕ್ಕೊಂದು ಹಿನ್ನೆಲೆ ಇದ್ದೇ ಇರ್ತದೆ. ಹಾಗಾಗಿ ಇದು ಪೀಠಿಕೆ ಒಳಗೆ ಇಷ್ಟನ್ನ ನೀವು ಬರಿಬೇಕು. ಇನ್ನು ವಿಷಯ ವಿವರಣೆ ಅಂತ ಹೋದಾಗ ಭಾರತದಲ್ಲಿ ಪ್ರಮುಖವಾಗಿ ನಾವು 3 ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ.
ಯಾವ್ಯಾವ ರಾಷ್ಟ್ರೀಯ ಹಬ್ಬಗಳು 3 ಅಂತಂದ್ರೆ, ಒಂದು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, 3 ನಾವು ಆಚರಣೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನ್ ಬರಿಬೇಕು ಅಂದಾಗ, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಅಂತ ಬರೆದು ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ. ಬ್ರಿಟಿಷರ ಗುಲಾಮಗಿರಿಯಿಂದ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದರ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನ ಆಚರಿಸಲಾಗುತ್ತದೆ. ದೆಹಲಿಯ ಕೆಂಪು ಕೋಟೆಯ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಾರೋಹಣವನ್ನ ಮಾಡ್ತಾರೆ. ದೇಶಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅಂತ ಕ್ರಾಂತಿಕಾರಿಗಳನ್ನ ನಾವು ಆ ದಿನ ಸ್ಮರಿಸ್ಕೊಳ್ತೀವಿ ಅಂತ ನೀವು ಸ್ವತಂತ್ರ ದಿನಾಚರಣೆ ಬಗ್ಗೆ ಬರೀತೀರಿ. ಸಂಕ್ಷಿಪ್ತವಾಗಿ ಇಷ್ಟು ಬರೀತೀರಿ. ಓಕೆ, ಇದಾದ ನಂತರ ನಾವು ಗಣರಾಜ್ಯೋತ್ಸವ ಅಂತ ನೋಡಿದಾಗ, ಸೊ ಸ್ವಾತಂತ್ರ್ಯ ದಿನಾಚರಣೆ ಆಯ್ತು. ಸ್ವಾತಂತ್ರ್ಯ ಬಂದಾದ್ಮೇಲೆ ನೆಕ್ಸ್ಟ್ ಮಾಡ್ತಕ್ಕಂಥದ್ದು ನಾವು ಗಣರಾಜ್ಯೋತ್ಸವ. ಯಾವತ್ತು? ಅದನ್ನ ಜನವರಿ 26ನೇ ತಾರೀಕು ಮಾಡ್ತೀವಿ. 1950 ಜನವರಿ 26ರಂದು ಭಾರತ ಸಂವಿಧಾನವು ಜಾರಿಗೆ ಬಂತು. ಆವತ್ತಿಂದ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಈ ದಿನದಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ಅದ್ದೂರಿ ಪಥ ಸಂಚಲನ ನಡೀತದೆ ಮತ್ತು ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡುತ್ತಾರೆ. ಎಲ್ಲಿ? ಗಣರಾಜ್ಯೋತ್ಸವ ದಿನ ಡೆಲ್ಲಿ ಒಳಗೆ. ಇದನ್ನ ನಾವು ಗಣರಾಜ್ಯೋತ್ಸವದ ಬಗ್ಗೆ ಬರಿಬೇಕಾದ್ರೆ ಇಷ್ಟು ಬರಿತೀವಿ. ಇನ್ನು 3ನೇದು ಗಾಂಧಿ ಜಯಂತಿ, ಅಕ್ಟೋಬರ್ 2. ಅಹಿಂಸೆಯ ಮೂಲಕ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮ ದಿನವನ್ನ ಅಕ್ಟೋಬರ್ 2ರಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಅಲ್ಲದೆ ಈ ದಿನವನ್ನ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಘೋಷಣೆ ಮಾಡಿದ್ದರಿಂದ ಇಡೀ ಪ್ರಪಂಚದಾದ್ಯಂತ ನಾವು ಗಾಂಧಿ ಜಯಂತಿಯನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಸಹ ಆಚರಿಸಲಾಗುತ್ತದೆ ಅಂತ ಬರೀತೀರಿ. ಇಷ್ಟು ನಿಮಗೆ ಬಹಳಷ್ಟು ಬರಿಬೇಕಂತ ಇರ್ತದೆ, ಆದ್ರೆ ಟೈಮ್ ಲಿಮಿಟ್ ಇರ್ತದೆ. ಎಷ್ಟು ಬರಿಬೇಕು ಸ್ಪೆಸಿಫಿಕ್ ಆಗಿ ಅಷ್ಟು ಮಾತ್ರ ಬರಿತಾ ಹೋಗ್ಬೇಕಾಗ್ತದೆ ಮಕ್ಕಳು. ಇದ್ರ ಜೊತೆಗೆ ಇವು 3 ಮೆನ್ಷನ್ ಮಾಡಿದ್ಮೇಲೆ ನೀವು ಅಲ್ಲಿ ಏನ್ ಮಾಡ್ತಂದ್ರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಕೆಳಗೊಂದ್ ಸ್ವಲ್ಪ ಬರಿಬೇಕು ನೆಕ್ಸ್ಟ್ ಪ್ಯಾರಾದಲ್ಲಿ. ಏನು? ಈ ಹಬ್ಬಗಳು ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮತ್ತು ದೇಶದ ಬಗ್ಗೆ ಅಭಿಮಾನವನ್ನ ಬೆಳೆಸುತ್ತವೆ. ರಾಷ್ಟ್ರೀಯ ಹಬ್ಬಗಳು ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸ್ತವೆ, ದೇಶದ ಬಗ್ಗೆ ಅಭಿಮಾನ ಕೂಡ ಉಂಟು ಮಾಡ್ತವೆ. ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮದ ಬೀಜ ಬಿತ್ತಲಾಗುತ್ತದೆ ಅಂತ 2ನೇ ಅಂಶ. 3ನೇ ಪಾಯಿಂಟ್ ಅಲ್ಲಿ ನಾವು ಏನ್ ಬರಿತೀವಿ ಅಂದ್ರೆ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಈ ಹಬ್ಬಗಳು ಸಹಕಾರಿ ಆಗ್ತವೆ. ನೋಡಿ, ಭಾರತ ಬಹು ಸಂಸ್ಕೃತಿಯ ದೇಶ, ತುಂಬಾ ವೈವಿಧ್ಯತೆಯ ನಾಡು. ಬೇರೆ ದೇಶಗಳ ರೀತಿಯಲ್ಲಿ ನಮಗೆ ಒಂದು ಧರ್ಮ ಅಥವಾ 2 ಧರ್ಮಗಳು ಇರ್ತಕ್ಕಂಥ ರಾಷ್ಟ್ರ ಅಲ್ಲ ನಮ್ದು. ನಮ್ಮಲ್ಲಿ 5-6 ಧರ್ಮಗಳು, 100 ಮತಗಳು, 1000 ಜಾತಿಗಳು, ಲಕ್ಷಾಂತರ ಭಾಷೆಗಳು. ಉಡುಗೆ ಬೇರೆ, ತೊಡುಗೆ ಬೇರೆ, ಉಪಚಾರ ಬೇರೆ, ಆಚಾರ ಬೇರೆ, ಎಲ್ಲವೂ ಭಿನ್ನ ನಮ್ದು. ಇಂಥ ದೇಶವನ್ನ ಒಗ್ಗೂಡಿಸೋದಿದೆಲ್ಲ ಬಹಳ ಸವಾಲಿನ ಕೆಲಸ. ಅದಕ್ಕೆ ನಮಗೆ ಪೂರಕವಾಗಿ ಸಹಕಾರ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳು. ರಾಷ್ಟ್ರೀಯ ಹಬ್ಬಗಳು ನಮ್ಮೆಲ್ಲರನ್ನ ಪ್ರೀತಿಯಿಂದ ಒಟ್ಟುಗೂಡ್ಲಿಕ್ಕೆ ಸಹಕಾರಿ ಮಾಡ್ತವೆ. ಇಲ್ಲಾಂದ್ರೆ ಈ ರೀತಿಯ ಬಹುಸಂಸ್ಕೃತಿಯ ದೇಶಗಳನ್ನ ನಡೆಸುವುದು ಅಷ್ಟು ಸುಲಭ ಇರೋದಿಲ್ಲ. ನಾವು ಬೇರೆ ಬೇರೆ ದೇಶಗಳನ್ನ ನೋಡಿದಾಗ 1-2 ಸಮಾಜ, 1-2 ಸಮುದಾಯ, 1-2 ಧರ್ಮಗಳು ಇರ್ತಕ್ಕಂಥಲ್ಲೇ ಹೊಂದಾಣಿಕೆ ಇಲ್ಲದೆ ಕಚ್ಚಾಡ್ತಕ್ಕಂಥ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಬಹುಸಂಸ್ಕೃತಿಯಾಗಿದ್ರೂ ಕೂಡ ನಾವು ಇಷ್ಟು ಪ್ರೀತಿಯಿಂದ ಅನ್ಯೋನ್ಯವಾಗಿ ಇಡೀ ಪ್ರಪಂಚಕ್ಕೆ ನಾವು ಮಾದರಿಯಾಗಿ ನಿಲ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ನಮ್ಮ ರಾಷ್ಟ್ರೀಯ ಹಬ್ಬಗಳು ನಮ್ಮನ್ನ ಸಹೋದರರಂತೆ ಭ್ರಾತೃತ್ವವನ್ನ ಬೆಳೆಸಿದಾವೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗ್ತದೆ ಮಕ್ಕಳೇ. ಸೊ ಇದು ನಾನು ಒಂದು ರಾಷ್ಟ್ರೀಯ ಹಬ್ಬಗಳ